ಓಕೆ, ಶಿವಣ್ಣನ ಪ್ರೀತಿ ಬಗ್ಗೆ ಹೇಳೋದಾದ್ರೆ ನನ್ನ ಪ್ರಕಾರ ಹಂಗೆಲ್ಲಿ ಯಾವ ಸ್ಟಾರ್ಗಳು ಬಂದು ನಿಂತು ಮಾತಾಡಲ್ಲ. ಯಾಕಂದ್ರೆ ಎಲ್ಲಾರು ಬೇಕಿರೋರೇ ಇರ್ತಾರೆ ಅವ್ರಿಗೆ ಒಳಗಿದ್ದವರು. ನಮ್ಗೆ ಇಲ್ಲಿನೇ ಗೆಲ್ಲೋದು ಅಂತ ಆ ಸ್ಟೆಪ್ ಮಾಡಿ ಟೇಬಲ್ ತಟ್ಟಿ ಹೇಳಿದ್ದು ನನ್ ಕಣ್ಣಲ್ಲಿ ಹಾಗೆ ಇದೆ. ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಜವಾಗ್ಲೂ ಶಿವಣ್ಣ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಮೇಡಮ್. ಯಾರು ಮೇಡಮ್ ನಾವೆಲ್ಲ ಅಷ್ಟು ಪ್ರೀತಿ ತೋರಿಸ್ತಾರೆ, ಅಷ್ಟು ಹೇಳ್ತಾರೆ. ನನಗೆ ಶಿವಣ್ಣ ಸಿಕ್ಕಾಪಟ್ಟೆ ಇಷ್ಟ. ನನ್ನ DKD ಶೋ ಮಾಡ್ಬೇಕಾದ್ರೆ ಗಿಲೇ ಅನ್ನೋದು ಮಾತಾಡ್ಸೋದು ಸಿಕ್ಕಾಪಟ್ಟೆ. ಗೀತಕ್ಕ ಶಿವಣ್ಣ ಎಲ್ಲ ಸಿಕ್ಕಾಪಟ್ಟೆ. ನಾನು ಫಸ್ಟ್ ಅದಕ್ಕೆ ಅವ್ರ ಮನೆಗೆ ಹೋಗಿದ್ದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮೇಡಮ್ ನನಗೆ ಅಂತೂ ಅವರು. ನನಗೆ DKD ಶೋ ಅಲ್ಲಿ ಅಷ್ಟು ಇಷ್ಟಪಡ್ತಿದ್ರು. ಎಲ್ಲ ಆಯಿತು ಸರಿ. ನಾನು ಬಿಗ್ ಬಾಸ್ ಶೋಗೆ ಬಂದಮೇಲೆ ಅಲ್ಲಿ ಇಲ್ಲಿ ಹೊರಗಡೆ ಹಿಂಗೆ ಮಾತಾಡ್ತಾರೆ ಅಂದರೆ ಅದೇ ಶಿವಣ್ಣ ಚೆನ್ನಾಗಿ ಹೇಳ್ತಾರೆ. ಗಿಲಿ ಅಣ್ಣ ನಂಗೆ ಸಿಕ್ಕಾಪಟ್ಟೆ ಸಖತ್ ಖುಷಿ ಆಯಿತು ಕಣ, ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಕಣ ಅಂತೆಲ್ಲ ಹೇಳಿದಾಗ, ಗಿಲಿ ನೋಡು ಬೆಳಿಗ್ಗೆ ನಾನು ಹೇಳಿದ್ದೀನಿ ಹಂಗೆ ಗಿಲ್ಲಿ ಗೆಲ್ತಾನೆ ಹಂಗೆಲ್ಲ ಟೇಬಲ್ ಕುಟ್ಬಿಟ್ಟು ಎಲ್ಲ ಹೇಳಿದ್ದೀನಿ ಗಿಲ್ಲಿ ಗೆಲ್ತಾರೆ ಅಂತ. ನೀನು ನೈಟ್ ಮಾತಾಡಿದ್ಯಾ ಅದೇ ಅವತ್ತೇ. ಈಗ ನಿನಗೆ ಗೊತ್ತಿತ್ತಾ ನಾನು ಇಲ್ಲಿ ಮಾತಾಡಿರ್ತೀನಿ ಅಂತ? ಇಲ್ಲಿ ನನಗೆ ಗೊತ್ತಿತ್ತಾ ನೀನು ಮಾತಾಡ್ತೀಯ ಅಂತ? ಅದೇ ಗಿಲ್ಲಿ ಪ್ರೀತಿ. ಗೊತ್ತಿಲ್ದಂಗೆ ಆಯ್ತದ ಗೊತ್ತಾ ಒಬ್ರಿಗೊಬ್ರು, ಅದೇ ನಿಜವಾದ ಪ್ರೀತಿ ಗಿಲ್ಲಿ ಅಂತೆಲ್ಲ ಹೇಳೋದು. ಅವೆಲ್ಲ ಕೇಳಿದಾಗ ಇಷ್ಟಿಷ್ಟಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಮಾತಾಡೋದು, ಗಿಲ್ಲಿ ನೀನು ಸಖತ್ತು, ನಿನಗೆ ನಿನ್ನಲ್ಲಿ ಗೆಲ್ಲುವ ಪೊಟೆನ್ಷಿಯಲ್ ಇತ್ತು ಗಿಲ್ಲಿ, ಅದಕ್ಕೆ ನೀನು ಗೆದ್ದಿದ್ದು ಗಿಲ್ಲಿ, ಗೆಲ್ಲಬೇಕು ಅಂತೆಲ್ಲ ಮಾತಾಡೋದು. ಅದೆಲ್ಲ ನೋಡಿದಾಗ ನಾನು ನಿಜವೂ ನಾನು ಒಳಗಡೆ ಹೆಂಗಿದ್ದೆ, ನಾನು ಹೊರಗಡೆ ಬಂದಮೇಲೆ ನಾನಾಗಿಲ್ಲ ಅಂದರೆ ಮಾತೇ ಕಮ್ಮಿ ಮಾಡ್ಬಿಡ್ತೀನಿ. ಇದೆಲ್ಲ ನೋಡ್ತಾ ಅದು ಅನುಭವಿಸ್ತಾ ಅಂದರೆ ಈಗ ಒಂಥರ ನಾನೇ ಸಾಕಾಗ್ಬಿಟ್ಟವನಿ. ನೀವು ಹೇಳ್ತಾ ಇದ್ರಿ ನನಗೆ ಅಳೂರು ಬರಲ್ಲ ಮೇಡಮ್. ಮೊನ್ನೆ ಫಸ್ಟ್ ಕಾಲ್ ಮಾಡಿದಾಗ ಅಳೂರು ಬರಲ್ಲ, ಇಲ್ಲ ಗಂಟಲ್ಲಿ ಸಿಕ್ಕಾಕೊಂಡಾಗುತ್ತೆ. ಹೌದಾ? ಕಣ್ಣಲ್ಲಿ ನೀರೇ ಬರಲೇ ಇಲ್ವಾ ನಿಮಗೆ? ಬಂದಿಲ್ಲ. ಇದು 5-6 ರಿಯಾಲಿಟಿ ಶೋ ಮಾಡೋನಿ, ಒಂದು ಶೋಲು ಒಂದು ದಿನನೂ ಹತ್ತೇ ಇಲ್ಲ, ಒಂದು ಸತಿನೂ ಹತ್ತೇ ಇಲ್ಲ ನಾನು. ಅದೇ ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಒಂದ್ಸಲ ಹತ್ತಾನೆ ಅಷ್ಟೇ. ನಾನು ಬುದ್ಧಿ ಕಡಿಮೆ ಮಾಡಿ ಬುದ್ಧಿ ಬಂದಮೇಲೆ ಜಾಸ್ತಿ ಇರ್ತಿಲ್ಲ. ಅಯ್ಯೋ ಟಚ್ ಉಡ್ಡು ಬೇಡ, ಇದೊಂದು ಇದೊಂದು ಕಲ್ತಿರೋದು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ಟು ಯಾರ ಮಾತಾಡೋದು ಟಚ್ ಉಡ್. ನೀನು ಇವತ್ತು ಎಲ್ಲಿಂದ ಯಾರಿಗಾರ ನಮ್ಮ ಕಳ್ಳಪಟ್ಟಿಗೆ ಯಾರಿಗಾರ ಹೇಳಿದ್ರೆ ನೀನು ಇವತ್ತು ಮನೆಗೆ ಹೋಗ್ಬಿಡ್ತೀವಿ ವಾರ ನೋಡಿದ್ರೆ ಟಚ್ ಉಡ್ ಮಾಡಪ್ಪ ಅಂತ. ಓಕೆ, ಅಕ್ಕನ ಬಗ್ಗೆ ಪ್ರೀತಿ ಜಾಸ್ತಿ. ಅಕ್ಕನ ಬಗ್ಗೆ ಹೇಳೋದಾದ್ರೆ ನಿಜ ನಾನೀಗ ಬೆಂಗಳೂರಿಗೆ ಬಂದಲ್ಲ ಮೇಡಮ್, ಆ ಟೈಮಲ್ಲಿ ನನಗೂ ಸಂಪಾದನೆ ಇಲ್ಲ. ನಮ್ಮ ಅಣ್ಣ ಓದ್ತಾ ಇದ್ದ, ನಮ್ಮ ಅಣ್ಣನಿಗೂ ಏನು ಸಂಪಾದನೆ ಇಲ್ಲ. ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿ ಅವ್ರ ಮದುವೆಗೆಲ್ಲ, ಈಗ ನಮ್ಮ ಅಕ್ಕ ಒಂದು 27-28 ವರ್ಷಕ್ಕೆ ಮದುವೆ ಆಗಿದ್ದು. ಊರ ಕಡೆ ನಿಮಗೆ ಗೊತ್ತಿರ್ತದೆ, 18-19 ವರ್ಷ ತುಂಬಿಡಿಕೆ ಮದುವೆ, ಇಲ್ಲ 17 ವರ್ಷಕ್ಕೂ ಮದುವೆ ಮಾಡೋರು ಇರ್ತಾರೆ. ನಮ್ಮ ಅಕ್ಕ ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ಅಕ್ಕನಿಗೆ 23-24 ಆ ಏಜ್ ಅನ್ಸುತ್ತೆ, 24-25 ಎಲ್ಲ. ಈಗ ರಿಲೇಷನ್ಗಳು ಊರವರು ನಿಮ್ಮ ಅಕ್ಕನ ಮದುವೆ ಮಾಡಬೇಕು, ಹಿಂಗೆ ಇಟ್ಟಾಡ್ಕ ನಿಂತಿದೆಯಲ್ಲ, ಸಂಪಾದನೆ ಇಲ್ಲ, ದುಡಿತೇ ಇಲ್ಲ, ನೋಡ್ರಿ ನಿಮ್ಮ ಅಕ್ಕ ಕೆಲ್ಸಕ್ಕೆ ಹೋಯ್ತವ್ರೆ, ಬುದ್ಧಿ ಇಲ್ವ ನಿಂಗೆ ಅಂತೆಲ್ಲ ಬೈಯೋರು. ಪಾಪ ನಮ್ಮ ಅಕ್ಕ ನಾನು 28 ವರ್ಷ ಅವ್ರ ಮದುವೆ 27-28 ವರ್ಷಕ್ಕೆ ಮದುವೆ ಆಗಿದ್ದೆ ಅನ್ಸುತ್ತೆ. ಒಂದು 3-4 ವರ್ಷ ಕೆಲಸ ಮಾಡಿ ಅವರು ಮದುವೆಗೆ ದುಡ್ಡು ಸಂಪಾದನೆ ಮಾಡ್ಕೊಂಡು, ಈಗ ಮನೆ ಐತಲ್ಲ ಮೇಡಮ್, ನಮ್ಮ ಮುಂದ್ಗಡೆ ಎಲ್ಲ ಮೋಲ್ಡ್ ಬಂದು ಹಾಕ್ಸಿದ್ವಲ್ಲ, ಕೆಳಗಡೆ ಟೈಲ್ಸ್ ಹಾಕ್ಸಿದ್ವಲ್ಲ, ಅವ್ರ ದುಡ್ಡಲ್ಲಿ ಹಾಕ್ಸಿ ನಮ್ಮ ಅಪ್ಪನಿಗೆ ಒಂದು ಗಾಡಿ, ನಾನು ಸ್ವಲ್ಪ ದುಡ್ಡು ಹಾಕಿ, ಅವ್ರು ಸ್ವಲ್ಪ ದುಡ್ಡು ಹಾಕಿ ಒಂದು ಗಾಡಿ ಕೊಡಿಸಿ ನಮ್ಮ ಅಪ್ಪನಿಗೆ. ಸೈಕಲ್ ತುಳಿತಾರೆ, ಮಂಡಿ ನೋವು ಅಂತಾರೆ ಅಂದ್ಬಿಟ್ಟು. ನಮ್ಮ ಮನೇನ ಒಂದು ಗಂಡು ಮಗ ನಮ್ಮ ಅಣ್ಣ ಇದ್ದಿದ್ರು ನಮ್ಗೆ ಯಾರಾದ್ರೂ, ಈಗ ನಾನು ನಮ್ಮ ಅಣ್ಣ ಇದ್ದೀವಲ್ಲ, ಇನ್ನೊಬ್ಬ ಅಣ್ಣ ಏನಾರು ಇದ್ದಿದ್ರೆ, ನಮ್ಮ ಅಕ್ಕನ ಜಾಗದಲ್ಲಿ ಅಕ್ಕ ಅಲ್ದೇನೆ ಅಣ್ಣ ಏನಾರು ಇದ್ದಿದ್ರೆ ಅವರು ಅಷ್ಟು ಚೆನ್ನಾಗಿ ಮನೆ ನೋಡ್ಕೊತಿರೋ ಗೊತ್ತಿಲ್ಲ. ಒಳ್ಳೆ ಮನೆ ಮಗಳ ಥರ ಇಲ್ಲ, ಮನೆ ಮಗನ ಥರ ನಿಂತ್ಕೊಂಡು ಎಲ್ಲ ನೋಡ್ಕೊಂಡು. ಈಗ ನನಗೂ ಫೋನ್ ತಗೋಬೇಕಾದ್ರೆ ನಾನು 2020-21 ಲಾಕ್ಡೌನ್ ಟೈಮಲ್ಲಿ ನಾನು ಫೋನ್ ತಗೊಂಡಿದ್ದು, ಆ್ಯಂಡ್ರಾಯ್ಡ್ ಫೋನ್. ಅಲ್ಲಿವರೆಗೂ ಕೀಪ್ಯಾಡ್ ಇತ್ತು ನನಗೆ. ನಾನಂತರ ಒಂದು ಸ್ವಲ್ಪ ದುಡ್ಡಿತ್ತು, ಅವ್ರೊಂದು ಸ್ವಲ್ಪ ದುಡ್ಡು ಹಾಕಿ ಫೋನ್ ತಗೊಟ್ಟು ಮಧ್ಯೆ ಫೋನ್ ಮಾಡ್ಬೇಕಾದ್ರೆ, ನಾನು ಬೆಂಗಳೂರಿಂದ ಬರ್ಬೇಕಾದ್ರೆ ಅವ್ರದ್ದೊಂದು ಫೋನ್ ಇತ್ತು, ಆ ಫೋನ್ ಇಸ್ಕೊಬಂದಿದ್ದೆ. ಆ ಥರ ಯಾವುದಕ್ಕೂ ಬೇಜಾರು ಮಾಡ್ಕೋದೇನೆ, ಏನೂ ಮಾಡ್ಕೋದೇನೆ ಅವ್ರ ಮದುವೆ ಆಗೋವರೆಗೂ ಅಷ್ಟು ನನಗೆ ದುಡಿಮೆ ಸ್ಟಾರ್ಟ್ ಆಗೋವರೆಗೂ ಮನೇನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ರು. ಪಾಪ ಅವ್ರಿಗೆ ಏನು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರಿ? ಈಗ ಏನು ಗಿಫ್ಟ್ ಕೊಡಬೇಕು ಅದು ಗೊತ್ತಾಗಲ್ಲ ಮೇಡಮ್. ಗಿಫ್ಟ್ ಕೊಟ್ಬಿಟ್ರೆ ಬರೀ ಅದು ಆದ್ರೂ ಈಗ ತಗೋಪ್ಪ ನನಗೆ ನಿನಗೆ ಕೊಡ್ಬೇಕು ಅನಿಸ್ತಾ ಇದೆ, ಏನೋ ಮಾಡ್ಬೇಕು ಅನಿಸ್ತಿದೆ. ಅದೇ ಅವ್ರಿಗೆ ಏನು ಕೇಳಿದ್ರು ನನ್ನಿಂದ ಏನು ಸಾಧ್ಯ ಆಯ್ತದೆ ಅದೇ ಕೊಟ್ಟೆ ಕೊಡ್ತೀನಿ. ಅಪ್ಪನಿಗೆ ಅಮ್ಮನಿಗೆ ಎಲ್ಲ ನಾನು ಮಾಡಿದೆಲ್ಲ ಅವ್ರಿಗೆ ಅಷ್ಟೇ ಅಲ್ವಾ? ಇದು ನನ್ಗೆ ಅವಾಗ್ಲಿಂದ ಕಣ್ಣು ಕೂಗ್ತಾ ಇತ್ತಪ್ಪ. ಯಾವುದು? ಚೈನ್, ಕೈ ಚೈನ್, ಬ್ರೇಸ್ಲೆಟ್ ಇದ್ದು ಇವ್ರು ಕೊಟ್ಟಿದ್ದಾನೆ. ಹೌದಾ? ಅದು ಶಾಶ್ವತವಾಗಿ ಹಾಕೊಳ್ತೀರಾ? ಅದೇ 2 ಗಂಟೆ ಆಗತ್ತೀನಿ ಮೇಡಮ್.